We struggled so much for this and it's happening. ಇವರೆಲ್ಲ ರಾತ್ರಿ ಇದ್ದವರಾ? Hello everyone, welcome back to my YouTube channel. How are you all? I hope you're all doing good. I am doing good, superb and fantastic. Today is 6th of Feb. My bags are packed, leaving in a while. Yes, I'm going on a trip, but this time it's not with friends, not with family, it's with my office mates, my teammates. Office trip hogta idivi. We are going to a beachy place. 10 hours travel ಇದೆ from Bangalore. ಹೋಗ್ತಾ ಹೋಗ್ತಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ, ಕೀಪ್ ವಾಚಿಂಗ್. ಸೊ ಇವಾಗ 7:30 ಆಗಿದೆ. ನಾವು 14 ಮೆಂಬರ್ಸ್ ಇದ್ದೀವಿ ಆ್ಯಂಡ್ ಟಿ ಬುಕ್ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇರೋದು. ಆ್ಯಂಡ್ ಆಲ್ಮೋಸ್ಟ್ ನನ್ಗೆ ಗೊತ್ತಿರೋ ಪ್ರಕಾರ ಒಂದು 5 years ಪ್ಲಸ್ ಆಗಿದೆ ಆಫೀಸ್ ಟ್ರಿಪ್ ಒಂದು ಹೋಗಿ. ಮೈ ಟೀಮ್ ಮೇಟ್ಸ್ ದೇ ಕೆಪ್ಟ್ ಆಸ್ಕಿಂಗ್ ಮೀ ಸೋ ಮೆನಿ ಟೈಮ್ಸ್ ಆ್ಯಂಡ್ ಯಾವತ್ತೂ ನಾನು ಇವ್ರನ್ನೆಲ್ಲ ಇಷ್ಟು ಎಕ್ಸೈಟೆಡ್ ಆಗಿ ನೋಡೇ ಇಲ್ಲ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದೆಮ್. ಸೂಪರ್ ಎಕ್ಸೈಟೆಡ್ ಅಂದರೆ ಸೂಪರ್ ಎಕ್ಸೈಟೆಡ್. ಐ ಆಮ್ ಗೋಯಿಂಗ್ ಟು ಟೇಕ್ ಯು ಆಲ್ ಥ್ರೂ. ಸೊ ಇವಾಗ ಡಿನ್ನರ್ ಮಾಡ್ಕೊಂಡು ಕ್ವಿಕ್ಕಾಗಿ ಹೊರಡೋಣ, ಆಮೇಲೆ ಐ ಟೆಲ್ ಯು ದ ರೆಸ್ಟ್ ಆಫ್ ದ ಸ್ಟೋರಿ. ಸೊ ಹಾಗೆ ನಾವು ನಮ್ಮ ಪಿಕಪ್ ಪಾಯಿಂಟ್ ಹತ್ರ ಹೋದ್ವಿ. ತುಂಬ ದೂರ ಟ್ರಾವೆಲ್ ಮಾಡ್ತಿರೋದ್ರಿಂದ ಚಂದ ಮಾಡಿ ಒಂದು ಪೂಜೆ ಮಾಡಿ ಹೊರಡೋಣ ಅಂತ ಅಂದ್ಕೊಂಡು ಪೂಜೆ ಮಾಡಿಸಿದ್ವಿ. ಸೊ ಫೈನಲಿ ನಮ್ಮ ಟ್ರಿಪ್ ಸ್ಟಾರ್ಟ್ ಆಗಿದೆ 10:15 ಆ್ಯಂಡ್ ಎಲ್ಲರದು ಪಿಕಪ್ ಇವಾಗ ಆಗಿರೋದು. ಎವ್ರಿ ಒನ್ ಇಸ್ ರೆಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಟ್ರಿಪ್. ಹಿಪ್ 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 ಊಟ ಮಾಡ್ಕೊಂಡು ಬಂದಿದ್ರು ಕೂಡ ಫುಲ್ ಊಟನೇ ತಿಂದಿಲ್ಲ ಅನ್ನೋದ್ರ ಎಲ್ಲಾರು ಆರಾಮಾಗಿ ಇಟ್ಕೊಂಡು ತಿಂತಾ ಇದ್ದೀವಿ. ಅನಸ್, ಯು ಆರ್ ಈಟಿಂಗ್ ಮೋರ್, ಐ ಆಮ್ ಕ್ಯಾಪ್ಚರಿಂಗ್. ಎಲ್ಲರೂ ಸೆಟಲ್ ಡೌನ್ ಆದಮೇಲೆ ಎಲ್ಲರೂ ತಂದಿರೋ ಸ್ನ್ಯಾಕ್ಸಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ಅದೆಲ್ಲ ತಿನ್ಕೊಂಡು ಡಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಅರೌಂಡ್ 12 o'clock ಆಗಿತ್ತು ಅಂದ್ಕೊಂಡಿದ್ದೀವಿ. ಐ ಥಿಂಕ್ ಇಟ್ಸ್ ಸ್ಟ್ರೇಟ್ ವೆಂಟ್ ಅಪ್ ಟು 3 o'clock. ನಾನ್ ಸ್ಟಾಪ್ ಡಾನ್ಸ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಆ್ಯಂಡ್ ದಟ್ ವಾಸ್ ಅ ರಿಯಲ್ ಫನ್ ಅಂತಲೇ ಹೇಳ್ಬೋದು. ಎಷ್ಟೋ ಟೈಮ್ ಆಗಿತ್ತಲ್ಲ ಟ್ರಾವೆಲ್ ಮಾಡಿದೆ, ಎಲ್ಲರೂ ಒಟ್ಟಿಗೆ ಸೇರಿ ಎಷ್ಟೋ ವರ್ಷಗಳಾಗಿತ್ತು. ಸೊ ಎಲ್ಲ ಒಟ್ಟಿಗೆ ಸೇರಿ ಎಂಜಾಯ್ ಮಾಡೋ ಥರ ಆಯಿತು. ಆ್ಯಂಡ್ ನಾನು ಹ್ಯಾಪಿ, ಎಲ್ಲರೂ ಹ್ಯಾಪಿ. ಸೊ ಹೆಲೋ ಫ್ರಮ್ ಹೊನ್ನಾವರ್. ನಾವು ಆನ್ ದ ವೇ ಹೋಗ್ತಾ ಹೊನ್ನಾವರಲ್ಲಿ ಸ್ಟಾಪ್ ಮಾಡಿದ್ವಿ ಬ್ರೇಕ್ಫಾಸ್ಟಿಗೆ ಅಂತ. ದೆನ್ ವಿ ರಿಯಲೈಸ್ಡ್ ಇಲ್ಲಿ ಹೊನ್ನಾವರಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಬೋಟಿಂಗ್ ಇದೆ ಅಂತ ಗೊತ್ತಿತ್ತಲ್ವ. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ನೋಡಿದೆ. ಯಾಕಂದರೆ ನಮಗೆ ಚೆಕ್ ಇನ್ ಇರೋದು 1 o'clockಗೆ ಆ್ಯಂಡ್ ಟೈಮ್ ಇದೆ ನಮಗೆ. ರೀಚ್ ಆಗಿದ್ದೀವಿ. ಈಗ ಬೋಟಿಂಗ್ ಅವ್ರ ಹತ್ರ ಮಾತಾಡ್ಬಿಟ್ಟು ಬೋಟಿಂಗ್ ಹೋಗಬೇಕು. ಸೊ ಮ್ಯಾಂಗ್ರೋವ್ ಫಾರೆಸ್ಟ್ ಇಲ್ಲಿ ಬಂದಿದ್ದೀನಿ. ನಾನು ಮರ್ತೋಗ್ಬಿಟ್ಟಿದ್ದೀನಿ. ಕೂರ್ಗ್ ಫ್ರೆಂಡ್ಸ್ ಎಲ್ಲ ನಾವು ಇಲ್ಲಿ ಬಂದು ಒಂದ್ಸಲ ಬೋಟ್ ಸ್ಟಕ್ ಆಗಿ ನಾವೇ ರೋ ಮಾಡ್ಕೊಂಡು ಬಂದಿರೋದೆಲ್ಲ ನನಗೆ ಇಲ್ಲೇನೋ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಐ ಆಮ್ ನಾಟ್ ಟು ಶೋರ್, ಬಟ್ ಯಾ ಇಲ್ಲಿ ನೋಡಿದ್ರೆ ಐ ಥಿಂಕ್ ಐ ಹ್ಯಾವ್ ಕಮ್. ಬೋಟಿಂಗ್ ಮಧ್ಯ ಒಂದು ಜ್ಯೂಸ್ ಬ್ರೇಕ್ ತಗೊಂಡಿದ್ದೀವಿ. ಬಿಸಿಲಿಗೆ ಸಿಕ್ಕಾಪಟ್ಟೆ ದಾಹ ಆಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ. ಆ್ಯಂಡ್ ನಾವು ಟ್ರಾವೆಲ್ ಮಾಡ್ತಾ ಬಂದಿರೋದ್ರಿಂದ ಜಾಸ್ತಿ ನೀರು ಕುಡ್ದಿಲ್ಲ. ಆ್ಯಂಡ್ ರಾತ್ರಿ ಎಲ್ಲ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ. ನಾವು ಬ್ಯಾಂಗ್ಳೂರು ಸಿಟಿ ಬಿಟ್ಟಾಗ 11 o'clock ಆಗಿತ್ತು. ಆ್ಯಂಡ್ ಅಲ್ಲಿಂದ ಡಾನ್ಸ್ ಎಲ್ಲ ಮಾಡಿಕೊಂಡು ಗೇಮ್ಸ್ ಎಲ್ಲ ಆಡಿಕೊಂಡು 3 o'clockವರೆಗೂ ವಿ ವರ್ ಆನ್. ಆ್ಯಂಡ್ 3 o'clockಗೆ ಇಷ್ಟೊತ್ತಾಯ್ತಲ್ಲ ಅಂತ ಅಂದ್ಬಿಟ್ಟು ಫೋರ್ಸ್ಫುಲಿ ವಿ ಹ್ಯಾವ್ ಟು ಸ್ಲೀಪ್. ಸ್ವಲ್ಪ ರೆಸ್ಟ್ ಮಾಡಿ ನೀನು ಎನರ್ಜಿ ಬರೋದು ಹಿಂಗೆ ತೂಗಡಿಸ್ತಾ ಇದೆ ನನಗೆ. That's the update. So we have reached our destination also to our stay. ಆ್ಯಂಡ್ ಇವಾಗ 1:45 ಆಗಿದೆ. ನಾವು ಮಾರ್ನಿಂಗ್ 9 o'clock ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದಿಲ್ಲಿ. ಆ್ಯಂಡ್ ಅಪ್ಪ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಟಯರ್ಡ್ ಇಸ್ ಬಿಕಾಸ್ ಆಫ್ ದ ವೆದರ್. 30 degree ಅಂತ ಇದೆ, ಭಯಂಕರ ಬಿಸಿಲು. ಆ್ಯಂಡ್ ನಮ್ಮ ಸ್ಟೇ ಬಂದು ಜಸ್ಟ್ ನೆಕ್ಸ್ಟ್ ಟು ದ ಬೀಚ್ ಅಷ್ಟೇ. ನಾವು ನಡ್ಕೊಂಡು ಹೋಗ್ಬೋದು. ಒಂದು 30 meters ಆ ಕಡೆ ಹೋದರೆ ಬೀಚ್. 2 ಕಾಟೇಜಸ್ ನಾವು ಬುಕ್ ಮಾಡ್ಕೊಂಡಿದ್ದೀವಿ, ಗರ್ಲ್ಸ್ಗೊಂದು ಬಾಯ್ಸ್ಗೊಂದು ಅಂತ ಅಂದ್ಬಿಟ್ಟು. ಆ್ಯಂಡ್ ನಾವು ಬಂದಿರೋ ಜಾಗ ಗೋಕರ್ಣ. ಆ್ಯಂಡ್
ಆ್ಯಂಡ್ ಅದಕ್ಕೆ ಹೇಳಿದ್ದು ಬೀಚ್ ಸ್ಟೇ ಅಂತ ಅಂದ್ಬಿಟ್ಟು. ಸೊ ಶಾಕ್ಸ್ ಎಲ್ಲ ಇದೆ ಊಟ ಮಾಡೋದಕ್ಕೆ ಎಲ್ಲನೂ. ಸೊ ಎಕ್ಸ್ಪ್ಲೋರ್ ಮಾಡಬೇಕು. ಇವಾಗಷ್ಟೇ ರೂಮಿಗೆ ಬಂದ್ವಿ. ಫಸ್ಟ್ ಫ್ರೆಶ್ ಅಪ್ ಆಗಿ ಊಟದೆಲ್ಲ ನೋಡಬೇಕು. ಆ್ಯಂಡ್ ಸೊ ಹಂಗೆ ಹೋಗ್ತಾ ನೋಡೋಣ ಏನೇನಾಗುತ್ತೆ, ಏನೇನು ಎಂಜಾಯ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಸ್ಟೇ ಟ್ಯೂನ್ಡ್, ಸೀ ಯು ನೌ. ಬೀಚ್ ಸೈಡ್ ಫುಡ್ ಇಟ್ಸ್ ಡಿಫ್ರೆಂಟ್, ಬಟ್ ಇಷ್ಟು ಬಿಸಿಲಿರಬಾರ್ದಿತ್ತು. ಕಣ್ಣೇ ಓಪನ್ ಮಾಡೋಕ್ಕಾಗಲ್ಲ. ಆಯ್ತು ಆ್ಯಂಡ್ ಕೂಲ್ ಅಂತ, ಬಟ್ ಇಟ್ಸ್ ದ ಅದರ್ ವೇ ರೌಂಡ್. ಎನಿವೇಸ್ ಚೂಸ್ ಟು ಗೋಕರ್ಣ. ಸೊ ಇವಾಗ 6 o'clock ಆಗಿದೆ. ವಿ ವರ್ ವೇಟಿಂಗ್ ಫಾರ್ ದ ಸನ್ಸೆಟ್. ನಾನೇನು ಆಟ ಆಡಿರಲಿಲ್ಲ, ಎಲ್ಲರೂ ಆಟ ಆಡಿ ಆಲ್ಮೋಸ್ಟ್ ಆಗಿಬಿಟ್ಟಿದೆ. ನಾನು ಕುತ್ಕೊಂಡು ಸನ್ಸೆಟ್ ನೋಡ್ತಾ ಇದ್ದೆ. ಸೂಪರ್ ಆಗಿತ್ತು ಮಾತ್ರ ಸನ್ಸೆಟ್ ನೋಡೋದು. ಇಟ್ಸ್ ಬೀನ್ ಕ್ವೈಟ್ ಸಮ್ ಟೈಮ್ ದಟ್ ಐ ಹ್ಯಾವ್ ನಾಟ್ ವಾಚ್ಡ್ ದ ಬೀಚ್ ಅಲ್ಲಿ ಸನ್ಸೆಟ್. ಮತ್ತು 4-5 ಜನ ಶಾಪಿಂಗ್ ಹೋಗಿದ್ದಾರೆ. ಶಾಪಿಂಗ್ ಅಂದರೆ ಡ್ರೆಸ್ ಶಾಪಿಂಗ್ ಅಲ್ಲ, ಮೀಟ್ ಶಾಪಿಂಗ್ ಅಂದರೆ ಫಿಶ್ ಮತ್ತು ಚಿಕನ್ ಎಲ್ಲ ಶಾಪ್ ಮಾಡೋಕ್ಕೆ ಹೋಗಿದ್ದಾರೆ. ನಮ್ಮ ಸ್ಟೇನಲ್ಲಿ ನಾವು ಬಾರ್ಬಿಕ್ಯೂ ಮಾಡ್ತಾ ಇದ್ದೀವಿ ಇವತ್ತು. ಅದಕ್ಕೆ ಬೇಕಾಗಿರೋಂಥ ಥಿಂಗ್ಸ್ ಅಂದರೆ ಬರೀ ನಾನ್ ವೆಜ್ ಮಾತ್ರ, ಬಾಕಿ ಎಲ್ಲ ಬ್ಯಾಂಗ್ಳೂರಿಂದನೇ ತಂದಿದ್ದಾರೆ. ಅದಕ್ಕಿರೋ ಮಸಾಲೆ ಇರ್ಬೋದು, ಏನೇನು ಬೇಕು ಎಲ್ಲ ಬ್ಯಾಂಗ್ಳೂರಿಂದನೇ ತಂದಿದ್ದಾರೆ. ಅವರೆಲ್ಲ ಮುಂದೆ ಹೋಗಿದ್ದಾರೆ. ನನಗೆ ಬೀಚಲ್ಲಿ ಆಡೋಕ್ಕೆ ಇಷ್ಟ, ಬಟ್ ತುಂಬ ಮುಂದೆ ಹೋಗೋಕ್ಕೆ ಇಷ್ಟ ಇಲ್ಲ. ಭಯ ಆಗುತ್ತೆ, ಮಿಸ್ ಆಗ್ಬಿಟ್ರೆ. ಸ್ವಿಮ್ಮಿಂಗ್ ಬೇರೆ ಬರಲ್ಲ, ಯಾಕೆ ಬೇಕು. ಆಮೇಲೆ ಆಗಿದೆ. ಇವಾಗ ಬೀಚಿಂದ ಬಂದು ಚಂದ ಮಾಡಿ ಸೂಪರಾಗಿ ಸುಮಾರು ಹೊತ್ತು ಆಟಾಡಿ ಸನ್ಸೆಟ್ ಎಲ್ಲ ನೋಡಿಕೊಂಡು. ಆ್ಯಂಡ್ ನನಗೆ ಈ ಬೀಚ್ದು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸಿದೆ. ಏನಂತಂದರೆ ಕಂಪೇರ್ ಟು ಮೆನಿ ಅದರ್ ಬೀಚಸ್ ದಟ್ ಐ ಹ್ಯಾವ್ ಪ್ಲೇಡ್, ಇದು ಅಫ್ಕೋರ್ಸ್ ನಮಗೆ ಪ್ರೈವೇಟ್ ಬೀಚ್, ಹಾಗಾಗಿ ತುಂಬ ನೀಟಿತ್ತು, ಜನನೂ ಕೂಡ ಕಡಿಮೆ ಇದ್ದರು. ಬಟ್ ಅದ್ರ ಜೊತೆಗೆ ಐ ಫೆಲ್ಟ್ ಸಮಥಿಂಗ್ ಸ್ಪೆಷಲ್ ಅಬೌಟ್ ದ ವೇವ್ಸ್. ನಾನು ಯೂಶಲಾಗಿ ಜಾಸ್ತಿ ಮುಂದೆ ಹೋಗಲ್ಲ. ಈ ಸಲ ತುಂಬ ಮುಂದೆ ಹೋಗಿದ್ರು ಕೂಡ ಅಂಥ ಹೈ ಟೈಡ್ ಟೈಪ್ಸ್ ಅಂತ ಅನಿಸಿಲ್ಲ. ಸುಮಾರು ಮುಂದೆ ಹೋಗ್ಬೋದಿತ್ತು. ಆ್ಯಂಡ್ ನೀಟ್ ಕೂಡ ಇತ್ತು ನೀರು. ಎಸ್, ವಿ ಹ್ಯಾಡ್ ಅ ಲಾಟ್ ಆಫ್ ಫನ್. ಆಮೇಲೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಮತ್ತೆ ಆಫ್ಟರ್ ಬೀಚ್ ಪಾರ್ಟಿಗೆ ರೆಡಿಯಾಗಿದ್ದೀವಿ. ಆ್ಯಂಡ್ ಹೇಳಿದೆ ಸ್ವಲ್ಪ ಜನ ಇದು ಮೀಟೆಲ್ಲ ತರಕ್ಕೆ ಹೋಗಿದಾರಂತ. ಪಾಪ ಅವ್ರಿಗೆ ಬೀಚಲ್ಲಿ ಆಟ ಆಡೋಕ್ಕೆ ಆಗಲಿಲ್ಲ. ಅವ್ರು ಬರೋಷ್ಟರಲ್ಲಿ ಸನ್ಸೆಟ್ಟು ಕೂಡ ಆಗಿಬಿಟ್ಟಿತ್ತು. ಆ್ಯಂಡ್ 7 o'clock ಆಗಿಬಿಟ್ಟಿತ್ತು, ಕತ್ಲೆ ಕೂಡ ಆಗಿಬಿಟ್ಟಿತ್ತು. ಹಾಗಾಗಿ ಅವ್ರಿಗೆ ಆಟ ಆಡೋಕ್ಕೆ ಸಿಗಲಿಲ್ಲ. ಅದು ತುಂಬ ಬೇಜಾರಾಯಿತು. ಎಲ್ಲರೂ ಒಟ್ಟಿಗೆ ಆಡೋದು ಸಖತ್ ಫನ್ ಇರ್ತಿತ್ತು ಅಂತ ನಂಗೆ ಅನಿಸ್ತು. ಅದು ಮಿಸ್ ಆಯಿತು. ಪ್ರಾನ್ಸ್ ಇದೆ, ಚಿಕನ್ ಇದೆ, ಫಿಶ್ ಇದೆ, ಆಮೇಲೆ ಬೇಜಾನ್ ಸ್ನ್ಯಾಕ್ಸ್ ಇದೆ. ಸೊ ದಟ್ಸ್ ಗೋನ್ ಟು ಬಿ ಆರ್ ಪ್ಲ್ಯಾನ್ ನೌ. ದಟ್ಸ್ ವಾಟ್ ವಿ ವಾಂಟ್ ಟು ಡೂ. So yeah, that's the update. We also enjoy. Bunny, start again. Success. Setting up everything for the barbecue. We struggled so much for this, and it's happening. Success. ಇಲ್ಲ ಸರ್, ವೇಸ್ಟ್ ಆಗಲ್ಲ ಅದು. ಇದು ಕಡ್ಡಿ ಬೇಕು ಇಂತಿರೋದು. ಕಡ್ಡಿ ಇದರಲ್ಲಿ ಎಲ್ಲ ಎಸ್ಕೇಪ್ ಆಗುತ್ತೆ. Come on, he is ready. ಕಿಂಗ್ ಪ್ರಾನ್ಸ್ ಮಾತ್ರ ಸೂಪರ್ ಆಗಿತ್ತು. ನಾನು ಅಂದ್ಕೊಂಡೆ ಪ್ರೈಸ್ ವೈಸ್ ಕಮ್ಮಿ ಇರುತ್ತೆ, ಕೋಸ್ಟಲ್ ಏರಿಯಾ ಅಲ್ವಾ ಅಂತ ಅಂದ್ಬಿಟ್ಟು. ಬಟ್ ಇಲ್ಲ, ತುಂಬಾ ಎಕ್ಸ್ಪೆನ್ಸಿವ್ ಇತ್ತು ಎಲ್ಲ ಮೀಟೂ ಕೂಡ. 11 o'clock ಮಿಡ್ನೈಟ್ ಅಲ್ಲಿ ಮ್ಯಾಡ್ನೆಸ್ ಅಂದರೆ ಇದೆ. ನಾವು ಒಂದು ರೌಂಡ್ ಪಾರ್ಟಿ ಎಲ್ಲ ಮಾಡಿಬಿಟ್ಟು ಬೀಚ್ ಹತ್ರ ಬಂದಿದ್ದೀವಿ. ಒಂದು ರೌಂಡ್ ವಾಕ್ ಹೋಗಿ ಇವಾಗ ಏನೇನೋ ಉಚ್ಚಾಟ ಮಾಡ್ತಿದ್ದೀವಿ. Ending the day with fish curry and ನೀರ್ ದೋಸೆ. ಫಿಶ್ ಕರಿನಲ್ಲಿ ಫಿಶ್ ಇಲ್ಲ ಅಂತಾನ ಹೇಳ್ಬೇಡಿ, ಇಲ್ಲಿ ಇದೆ, ಅಲ್ಲಿ ಇದೆ.
ಕ್ರೇಜಿಯೆಸ್ಟ್ ಪಾರ್ಟ್ ಅಂದರೆ ಇದೆ. ಇಟ್ ವಾಸ್ ಮಿಡ್-ನೈಟ್ 12 ಏನೋ ಆಗಿತ್ತು. ಬೀಚಲ್ಲಿ ಒಂದು ವಾಕ್ ಹೋಗ್ಬಿಟ್ಟು ಎಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವರು ಒಂದು 1 ಅವರ್ ಮೇಲೆ ಅಲ್ಲೇ ಡ್ಯಾನ್ಸ್ ಮಾಡಿದ್ದೀವಿ. ಆ್ಯಂಡ್ ಐ ಹೇಟ್ ದಿಸ್ ಕಾಪಿರೈಟ್ ಥಿಂಗ್. ಹಾಗಾಗಿ ನಾನು ಯಾವುದು ಬೇಡ, ಬೆಸ್ಟ್ ಅಂತಂದರೆ ವಾಲಗ ಅಂತಂದ್ಬಿಟ್ಟು ವಾಲಗ ಹಾಕ್ಬಿಟ್ಟು ಅದಕ್ಕೆ ಸುಮಾರು ಡ್ಯಾನ್ಸ್ ಮಾಡಿದ್ವಿ. ಆ್ಯಂಡ್ ರಿಯಲಿ ವಿಶ್ ಈ ಪಾಯಿಂಟಲ್ಲಿ ವಿತ್ ಮ್ಯೂಸಿಕ್ ಹಾಕ್ಬೋದಿತ್ತು ಅಂತಂದ್ಬಿಟ್ಟು. ಸೊ ವಿ ಜಸ್ಟ್ ವಿ ಮೇಡ್ ಮೆಮರೀಸ್ ಫಾರ್ ಅವರ್ ಲೈಫ್ ಡೆಫಿನೆಟ್ಲಿ. ಹಾಗೆ ಫನ್ ಮಾಡ್ತಾ 2 o'clock ಆಗಿತ್ತು ಅವತ್ತು ಕೂಡ ಮಲ್ಗಕ್ಕೆ. ಆ್ಯಂಡ್ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಒಂದು ಮ್ಯಾಗಿ ಕಾಫಿನಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ಅಲ್ಲಿಂದ ಚೆಕ್ಔಟ್ ಮಾಡಿ ಹೊರಟ್ವಿ. ಯಾ ಇವರೆಲ್ಲ ರಾತ್ರಿ ಇದ್ದವ್ರ, ನೀವು ರಾತ್ರಿ ಇದ್ದವ್ರ. ಹಲೋ, ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್ ಆಗಿಬಿಟ್ಟಿದೆ. 12 o'clock ಆಗಿಬಿಟ್ಟಿದೆ ಆಲ್ರೆಡಿ ಬ್ಲಾಗ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ. ಯಾಕೆಂತಂದರೆ ಹೊರಡೋ ಅರ್ಜೆಂಟ್. ನೆನ್ನೆ ನೈಟ್ 2 o'clock ಆಗಿತ್ತು ಎಲ್ಲರೂ ಮಲಗೋ ಅಷ್ಟರಲ್ಲಿ. ಪಾರ್ಟಿ ಎಲ್ಲ ಮಾಡಿ ಮಾತಾಡ್ಕೊಂಡು ಆಟಾಡ್ಕೊಂಡು ಬೀಚಿಗೆ ಹೋಗಿ ಬೀಚ್ ವಾಕ್ ಮುಗಿಯೋದೇ ಇಲ್ಲ. ಆಮೇಲೆ ಫೈನಲಿ ಬಂದು 2 o'clockಗೆ ಮಲ್ಕೊಂಡ್ವಿ. ಆ್ಯಂಡ್ ಬೆಳಗ್ಗೆ 7 o'clockಗೆ 7:30ಗೆಲ್ಲ ಎಲ್ಲರೂ ಎದ್ಬಿಟ್ಟು ಬೀಚ್ಗೆ ಹೋಗಿದ್ದಾರೆ. ನಾನು ಮಾತ್ರ ಹೋಗಲಿಲ್ಲ. ನಾನು 9 o'clockವರೆಗೂ ಮಲ್ಕೊಂಡೆ, ರೆಸ್ಟ್ ಬೇಕು ಅಂತಂದ್ಬಿಟ್ಟು. ಇವತ್ತಿನ ಪ್ಲಾನ್ ಇದ್ದಿದ್ದು ಟೆಂಪಲ್ ಆ್ಯಂಡ್ ಒಂದು ಒಳ್ಳೆ ಕಡೆ ಸೀ ಫುಡ್ ಲಂಚ್ ಮಾಡಬೇಕು ಅಂತ. ಸೊ ಮಹಾಬಲೇಶ್ವರ ಆತ್ಮಲಿಂಗ ಟೆಂಪಲ್ಗೆ ಬಂದ್ವಿ. ಆ್ಯಂಡ್ ವಿ ಹ್ಯಾಡ್ ಲೋಟ್ಸ್ ಆಫ್ ಫನ್. ಎಲ್ಲರೂ ಇದ್ದಿದ್ದರಿಂದ 14 ಮೆಂಬರ್ಸ್ ನಾವು ಇದ್ದಿದ್ದರಿಂದ ತುಂಬಾ ನಮಗೆ ಗೌಜಿ ಆಯಿತು. ಸೊ ಯಾ, ಐ ಆಮ್ ಹ್ಯಾಪಿ ಅಬೌಟ್ ದ್ಯಾಟ್. ಬನ್ನಿ ಜನರೇ. ಕ್ಲೋಸ್ ಮಾಡ್ಬಿಡ್ತಾರೆ ಅಂತ ದೇವಸ್ಥಾನ ಒಂದು ಸುದ್ದಿ ಇತ್ತು ಜನರೇ. ಬೇಗ ಬನ್ನಿ ಜನರೇ. ಟೆಂಪಲ್ ಆಯಿತು, ಶಾಪಿಂಗ್ ಆಯಿತು, ಎಂಡಿಂಗ್ ಮೈ ಗೋಕರ್ಣ ಟ್ರಿಪ್ ವಿತ್ ನೈಸ್ ಲೋಕಲ್ ಕಾಫಿ. ಟು ಬೀಟ್ ದ ಹೀಟ್ ಜಾಸ್ತಿ ಮಾಡ್ತಿದೆ ಆ್ಯಕ್ಚುಲಿ. ಬಿಸಿಲು ಅಂದರೆ ಸುಟ್ಟೋಗೋ ಥರ ಫೀಲ್ ಆಗುತ್ತೆ. ಯಾ, ಚಿಯರ್ಸ್. ನಾವು ಇವಾಗ ಗೋಕರ್ಣದಿಂದ ವಾಪಸ್ ಹೊರಟಿದ್ದೀವಿ. ಟೆಂಪಲ್ ಎಲ್ಲ ಆಯಿತು. ಇವಾಗ ಸ್ವಲ್ಪ ಪಾರ್ಟಿ ಮೋಡು, ಇನ್ನು ಸಿಂಗಿಂಗು ಡಾನ್ಸಿಂಗು ಇದೇನೆ. ಸೊ ಹೌ ವಾಸ್ ದ ಟ್ರಿಪ್ ಗೈಸ್? You had fun? Yes. Enjoyed? Yes. Okay, say cheers to Gokarna. Yes. Okay, bye. So we wanted to eat the complete seafood Hello from Sagara. On the way back ಇದ್ದೀವಿ. ಸಾಗರ ರೀಚ್ ಆಗಿದ್ದಷ್ಟೇ. ಇವಾಗ ನಾವು 1 o'clock ಮ್ಯಾಕ್ಸಿಮಮ್ ಟಾರ್ಗೆಟ್ ಇಟ್ಕೊಂಡಿದ್ದು ಅಲ್ಲಿಂದ ಹೊರಡಬೇಕು ಅಂತ. 1 ಗಂಟೆಯಲ್ಲಿ ಊಟಕ್ಕೆ 2 hours ತೊಗೊಂಡು 4:50 ನಮ್ಗೆ ಹೊರಟಿರೋದು. 11:30-12 ಒಳಗಡೆ ಮನೆ ರೀಚ್ ಆಗಬೇಕು. ನಾಳೆ ಆಫೀಸ್ಗೆ ಹೋಗ್ಬೇಕಲ್ಲ ಅಂತಿತ್ತು. ಬಟ್ ನಾವು 3 ಗಂಟೆ ಎಲ್ಲ ಆಗುತ್ತೆ ಅಂದ್ಕೊತೀನಿ, ಮಿಡ್-ನೈಟ್ ಆಗ್ಬೋದು. ಸೊ ಗಾಡಿ ಹತ್ತಿದ ತಕ್ಷಣ ಎಲ್ಲರೂ ಒಳ್ಳೆ ಊಟ ಮಾಡಿದ್ರಲ್ಲ, ಚಂದ ಮಾಡಿ ನಿದ್ದೆ ಮಾಡಿದ್ರು ಎಲ್ಲರೂ ಕೂಡ, ಇನ್ಕ್ಲೂಡಿಂಗ್ ಮೀ. ಈ ಬ್ರೇಕ್ಗೆ ನಿಲ್ಲಿಸಿರೋದು. And then we have to go back home. I hope you all enjoyed watching my vlog. Thank you for watching. See you all in the next one. Until then, bye-bye. Take care. Lots and lots of love.